गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरवे नमः. जयाच्या जनी जन्म नामार्थ झाला, जयाने सदा वासना मात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 23 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ ವಾಚನದ ಅವಶ್ಯಕತೆ ಹಾಗೂ ಮರ್ಯಾದೆ. ವಾಚನದ ಅವಶ್ಯಕತೆ ಹಾಗೂ ಮರ್ಯಾದೆ ಏನಪ್ಪ ಹೇಳೋದು ತಾತ್ಪರ್ಯ? ಇಂದಿನ ಮಹಾರಾಜರು ಏನು ಬೋಧನೆ ಮಾಡ್ತಾರೆ? ವಾಚನದ ಅವಶ್ಯಕತೆ ಹೆಂಗಿರಬೇಕು ಹಾಗೂ ಅದರ ಮರ್ಯಾದೆ ಏನಿದೆಯಪ್ಪ, ಹೆಂಗೆ ವಾಚನ ಮಾಡಬೇಕು ಸದ್ಗ್ರಂಥಗಳನ್ನು ನಾವು, ಅದನ್ನು ಇವತ್ತು ನಮಗೆ ಬೋಧನೆ ಮಾಡ್ತಿದ್ದಾರೆ. ನೀವು ಎಲ್ಲರೂ ಸೇರಿ ಅದನ್ನು ಶ್ರವಣ ಹಾಗೂ ಚಿಂತನ ಮಾಡೋಣ. ಮತ್ತು ಅದನ್ನೆಲ್ಲರೂ ವಾಚನವನ್ನು ಹೆಂಗೆ ಮಾಡಿ ಕೃತಿಯಲ್ಲಿ ತರುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಸಂತರ ಗ್ರಂಥ ಹಾಗೂ ಪೋಥಿಗಳನ್ನು ಅತ್ಯಂತ ಪ್ರೇಮದಿಂದ ಓದುತ್ತೇವೆ ಹಾಗೂ ಹೇಳುತ್ತೇವೆ, ಆದರೆ ಅದಕ್ಕನುಸಾರ ಕೃತಿ ಮಾಡುವುದಿಲ್ಲ. ಆದ್ದರಿಂದ ನಾವು ದೇವರಿಗೆ ಅಪ್ರಿಯರಾಗಿರುತ್ತೇವೆ. ಏನು ಹೇಳ್ತಾರಪ್ಪ ಮಹಾರಾಜರು? ನಾವು ಪೋಥಿ ಗ್ರಂಥವನ್ನು ಹೆಂಗೆ ಓದಬೇಕು? ಪ್ರೇಮದಿಂದ ಓದಬೇಕು, ಪ್ರೇಮದಿಂದ ಹೇಳಬೇಕು ಅದನ್ನು. ಇಲ್ಲಿ ಯಾವುದೋ ಒಂದು ಕಾಟಾಚಾರಕ್ಕೆ ಹೇಳ್ತಿದ್ದೀವಿ ಅಥವಾ ಏನೋ ಒಂದು ಕಾಟಾಚಾರಕ್ಕೆ ಓದ್ತಿದ್ದೀವಿ, ಅಲ್ಲೇನೋ ಗೋಳಾಟ ಇದೆ ಮನೆಯಲ್ಲಿ, ಅದ್ರ ತೆಗೆದು ಬುಕ್ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು, ನಾನು ಈಗ ಇದನ್ನು ಓದ್ತಿದ್ದೀನಿ ಅಲ್ಲ. ಹಿಂದಿನ ಕಾಲದಲ್ಲಿ ಊರಿಗೆ ಒಮ್ಮೆ ಒಂದು ಹೆಣ್ಮಗಳು ತನ್ನ ತವ್ರ ಮನೆಗೆ ಹೋದರೆ ತಿಂಗಳಾನುಗಟ್ಟಲೆ ಬರ್ತಿರಲಿಲ್ಲ, ಯಾಕಂದರೆ ಬಹಳ ದೂರ ಹೋಗ್ತಿದ್ರು. ಅವಾಗ ಏನು ಮಾಡ್ತಿದ್ರು? ಪತ್ರ ವ್ಯವಹಾರದಿಂದ ತಮ್ಮ ಮನಸ್ಸಿನಲ್ಲಿರೋ ಮಾತುಗಳನ್ನೆಲ್ಲ ಪತ್ರದ ಮುಖಾಂತರ ಬರೆದು ಕಳಿಸ್ತಿದ್ರು. ಕಳಿಸೋವಾಗ ನನ್ನ ಮನಸ್ಸಲ್ಲಿ ಏನಾಗ್ತಿದೆ, ಈಗ ನಿಮ್ಮನ್ನು ನಾನು ಬಿಟ್ಟು ದೂರ ಇದ್ದೀನಿ, ಅಥವಾ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ, ನನಗೆ ಹೆಂಗೆ ಅನ್ನಿಸ್ತಾ ಇದೆ, ಬೇಗ ಬನ್ನಿ ನನ್ನನ್ನು ಕರ್ಕೊಳ್ಳೋಕ್ಕೆ ಅಂತ ತನ್ನ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ರು. ಅದೇ ಸಂತರು ಸತ್ಪುರುಷರು ಈ ಗ್ರಂಥದ ಮುಖಾಂತರ ತಮ್ಮ ಒಂದು ಪ್ರೀತಿ, ಭಗವಂತನ ಮೇಲಿರುವ ಪ್ರೀತಿಯನ್ನು ಗ್ರಂಥದಲ್ಲಿ ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ನಾವು ಇದನ್ನು ಹೆಂಗೆ ಓದಬೇಕಪ್ಪ? ಅವ್ರೇನು ಅತ್ಯಂತ ಪ್ರೀತಿ ಕಳಕಳಿಯಿಂದ ಇದನ್ನು ಬರೆದಿರ್ತಾರೋ ಅಷ್ಟೇ ಕಳಕಳಿ ಪ್ರೀತಿಯಿಂದ ನನಗವ್ರು ಬೋಧನೆ ಮಾಡ್ತಿದ್ದಾರೆ ಪ್ರೀತಿಯಿಂದ ಅಂತ ಪ್ರೇಮ ಪತ್ರದಂತೆ ಓದಬೇಕನ್ನ ಇದನ್ನು. ಆವಾಗ ಭಗವಂತನಿಗೆ ಪ್ರಿಯರಾಗ್ತೀವಿ. ನಾವೇನು ಮಾಡ್ತೀವಿ? ಹಂಗೆ ಓದ್ತಾ ಇಲ್ಲ. ಅದಕ್ಕೆ ನಮಗೆ ಭಗವಂತನ ಮೇಲೆ ಪ್ರೀತಿ ಪ್ರೇಮ ಬರ್ತಾನೇ ಇಲ್ಲ. ಅವನನ್ನೆಲ್ಲೋ ದೇವ್ರ ಮನದಲ್ಲಿ ಕೂಡ ಹಾಕಿಟ್ಟಿರ್ತೀವಿ. 10 ನಿಮಿಷ ಟಕ ಪೂಜೆ ಮಾಡೋದು, ಆ ಮಂತ್ರಗಳು 4 ಹೇಳೋದು, ಅಷ್ಟರಲ್ಲಿ ಯಾರ್ದೋ ಫೋನ್ ಬಂದಿರುತ್ತೆ, ಆಯ್ತಪ್ಪ ಸಾಕು ಇವತ್ತು ನಿನಗೆ ರಾಮ ಇಷ್ಟೇ ಪೂಜೆ ಸಾಕು ಅಂತಂದ್ಬಿಟ್ಟು ಫೋನ್ ಎತ್ಕೊಂಡು ಹೊರಗಡೆ ಬರ್ತೀವಿ. ಅದು ಆಗಬಾರದು. ಸಂತರ ಗ್ರಂಥಗಳನ್ನು ಅತ್ಯಂತ ಪ್ರಿಯಜನರ ಪತ್ರದಂತೆ ಮನಸ್ಸು ಕೊಟ್ಟು ಓದಬೇಕು. ಇದು ನನಗೆ ಹೆಂಗಪ್ಪ? ನನಗೆ ಲೆಟ್ರ್ ಬರ್ತಿದ್ರೆ ನಾನು ಹೆಂಗೆ ಓದ್ತೀನಿ? ಹಿಂದಿನ ಕಾಲದಲ್ಲಿ ನಾವು ಹಿಂದಿನ ಕಾಲದಲ್ಲಿ ಪತ್ರ ವ್ಯವಹಾರ ಇತ್ತು. ಇವತ್ತು ನಾವೆಲ್ಲ ಏನು ಮಾಡ್ತೀವಿ? ವಾಟ್ಸಪ್ಪಲ್ಲಿ ಟಕ ಬರೆದಾಕ್ಬಿಡ್ತೀವಿ. ಆದರೆ ಬರೆದು ಓದುವಾಗ ಅತ್ಯಂತ ನಾವು ಗಹನ ವಿಷಯ ಇದ್ದರೆ ಮೆಲ್ಲಕ್ಕೆ ಓದ್ತೀವಿ. ಹಾಗೆಯೇ ನನ್ನ ಉದ್ಧಾರಕ್ಕೋಸ್ಕರ ಈ ಗ್ರಂಥನ ಸಂತರು ಸತ್ಪುರುಷರು ಕೊಟ್ಟಿದ್ದಾರೆ ಅನ್ನದ ವಿಚಾರ ಮಾಡಿ ಅದನ್ನು ಮೆಲ್ಲಕ್ಕೆ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರವಣ ಚಿಂತನ ಮನನ ಮಾಡಿ ಓದಬೇಕು. ಈ ಗ್ರಂಥವು ನನಗಾಗಿಯೇ ಹೇಳಿಟ್ಟಿರುತ್ತದೆ, ಅದು ಆಚರಣೆಯಲ್ಲಿ ತರುವಕ್ಕಾಗಿಯೇ ಇರುತ್ತದೆ ಎಂಬ ಭಾವನೆಯಿಂದ ಓದಬೇಕು. ಅದನ್ನು ಓದೋದಾದ್ಮೇಲೆ ಏನು ಮಾಡಬೇಕು? ಓದಾದ್ಮೇಲೆ ಅದನ್ನು ಆಚರಣೆಯಲ್ಲಿ ತರಬೇಕು. ನಾವು ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತೀವಿ, 6th ಸ್ಟ್ಯಾಂಡರ್ಡಿಂದ 7th ಹೋಗಬೇಕು, 7th ಇಂದ 8th ಹೋಗಬೇಕು, ಗ್ರೇಡ್ಸ್ ತರಬೇಕು. ಕಾಲೇಜಲ್ಲಿ 10th ಸ್ಟ್ಯಾಂಡರ್ಡ್ನಲ್ಲಿ ಡಿಗ್ರಿ ಒಳ್ಳೆ ಪರ್ಸೆಂಟೇಜ್ ತರಬೇಕು. ಯಾಕೆ? ಮುಂದೆ ಒಳ್ಳೆ ಡಿಗ್ರಿ ಕಾಲೇಜಿಗೆ ಹೋಗಬೇಕು, ಗಳಿಸ್ಬೇಕು, ಅದನ್ನು ಡಿಗ್ರಿ ತೊಗೊಂಡು ಒಳ್ಳೆ ನೌಕರಿ ಸಿಕ್ತಿ, ಅವನಿಗೆ ಒಳ್ಳೆ ಸಂಬಳ ಬರಬೇಕು ಅನ್ನೋದು ಆಶಯದಿಂದ ಅಪ್ಪ ಅಮ್ಮ ಅದನ್ನು ಮಾಡ್ತಾರೆ. ಹಾಗೆ ಸಂತರು ಕೂಡ ನಮ್ಮ ಸಲುವಾಗಿ ಬರೆದಿಟ್ಟಾರೆ ಇದನ್ನು. ಪ್ರಾಣಿ ಮಾತ್ರ ಜೀವದ ಉದ್ಧಾರ ಆಗಲ್ಲಪ್ಪ. ಅವ್ರಿಗೇನು ಹರಕತ್ತಿರ್ತೀವಲ್ಲ ಬರೆಯೋದು. ಅವ್ರ ಪಾಡಿಗೆ ಅವ್ರ ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ಪ್ರೇಮದಲ್ಲಿ ಮುಳುಗಿರ್ತಿದ್ರು. ಅವ್ರ ಕಳಕಳಿ ಚಿಂತೆ ನಮ್ಮ ಸಲುವಾಗಿ ನರಜನ್ಮ ಬಂದು ಹಾಳು ಮಾಡ್ಕೋಬೇಡ್ರಪ್ಪ. ಎಷ್ಟು ಚೆನ್ನಾಗಿ ಎಷ್ಟಾರೆ ಗ್ರಂಥಗಳನ್ನು ಮನಾಚೆ ಶ್ಲೋಕ ಬರೆದ್ರು ಸಮರ್ಥ ರಾಮದಾಸರು. ಯಾಕೆ? ಶಿಷ್ಯರ ಮನಸ್ಸಿನಲ್ಲಿ ಎಷ್ಟೊಂದು ಗೊಂದಲ ಇದೆಯಪ್ಪ, ಈ ಗೊಂದಲವನ್ನು ದೂರ ಮಾಡಬೇಕು ಅಂದರೆ ಆ ಮನಸ್ಸನ್ನು ಸುದೃಢ ಸುಬಲ ಮಾಡಬೇಕು ಅಂತ 205 ಶ್ಲೋಕಗಳನ್ನು ಬರೆದ್ರು ಅವರು.
ಪುನಃ ಪುನಃ ಮಾಡಬೇಕದನ್ನು. ಯಾಕೆ? ಇದಾಯಿತು ಬರೆದಿದ್ದು, ಇದರಿಂದ ಇವರಿಗೆ ಇನ್ನೂ ಒಂದು ಸ್ವಲ್ಪ ಗೊಂದಲ ಇದೆ, ಇನ್ನೂ ಸ್ವಲ್ಪ ಭಯ ಇದೆ, ಅದು ಹೋಗಬೇಕು ಅಂದರೆ ಪುನಃ ಪುನಃ ಗ್ರಂಥ ರಚನೆ ಆಗ್ತಾನೇ ಇದ್ವು. ಅದಕ್ಕೆ ಎಷ್ಟು ತುಕಾರಾಮ್ ಮಹಾರಾಜರು, ರಾಜಾರಾಮ್ ಮಹಾರಾಜರು, ನಮ್ಮ ಜ್ಞಾನೇಶ್ವರ ಮಹಾರಾಜರು, ಮುಕ್ತಾಬಾಯಿ ಎಲ್ಲರೂ ಅಭಂಗದ ಮುಖಾಂತರ ವೇದಾಂತ, ಭಕ್ತಿ ಮತ್ತು ಜ್ಞಾನ ವೈರಾಗ್ಯದ ಮಾತನ್ನು ಪುನಃ ಪುನಃ ಪ್ರಸ್ತಾಪಿತ ಮಾಡಿ ನಮ್ಮನ್ನು ಭಗವಂತನ ಕಡೆಗೆ ಎಳ್ಕೊಂಡು ಹೋಗುವ ಸಾಧ್ಯತೆಯನ್ನು ಮಾಡ್ತಾಯಿದ್ರು. ಗ್ರಂಥ ಬರೆಯುವವರ ತೀವ್ರ ಇಚ್ಛೆ ಇರುವುದೆಂದರೆ ಅದರಲ್ಲಿ ಹೇಳದಂತೆ ಆಚರಣೆ ಮಾಡಬೇಕು. ಅವುಗಳ ಮೇಲಿನ ವಿಮರ್ಶೆಗಳನ್ನು ಓದುವಾಗ ಮೂಲ ಗ್ರಂಥದಲ್ಲಿಯ ತಾತ್ಪರ್ಯದ ಕಡೆಗೆ ಲಕ್ಷ್ಯವಿರಬೇಕು. ಭಾಷ್ಯಾಂತರ ಮಾಡುವವರು ತಮ್ಮ ಭಾಷ್ಯಾಂತರದಲ್ಲಿ ತಮ್ಮದನ್ನು ಸ್ವಲ್ಪ ಹಾಕುತ್ತಾರೆ. ಯಾವಾಗಲೂ ಮೂಲ ಗ್ರಂಥವನ್ನು ಓದುವುದೇ ಉತ್ತಮವಿರುತ್ತದೆ. ಸಂತರ ಗ್ರಂಥಗಳು ತಾಯಿಯ ಹಾಲಿನಂತೆ ಇದ್ದರೆ ವಿಮರ್ಶೆ ಹಾಗೂ ಭಾಷ್ಯಾಂತರಗಳು ದಾಯಿಯ ಹಾಲಿನಂತೆ ಇರುತ್ತದೆ. ಈ ವ್ಯತ್ಯಾಸವನ್ನು ತಿಳಿದುಕೊಂಡಿರಬೇಕು. ಏನಪ್ಪ ಇಲ್ಲಿ ಹೇಳ್ತಿರೋದೆ? ಮೂಲ ಗ್ರಂಥ, ಈಗ ದಾಸಬೋಧ ತಗೊಬೋಣ, ಮಹಾರಾಜರ ಪ್ರವಚನ ತಗೊಬೋಣ, ಇದನ್ನು ನಾವು ವಿವರಣೆ ಮಾಡಿದಾಗ, ಇದು ಭಾಷ್ಯಾಂತರ ಮಾಡಿದಾಗ ಭಾಷ್ಯಾಂತರದಲ್ಲಿ ಭಾಷ್ಯಕಾರ ತನ್ನ ಅನುಭವವನ್ನು ಹಾಕಿ ಹೇಳ್ತಾನೆ. ಆದರೆ ಮೂಲ ಗ್ರಂಥ ಏನಿದೆಯೋ ದಾಸಬೋಧ ಮೂಲ ಗ್ರಂಥ, ಇದನ್ನು ಓದಿದ ಮೇಲೆ ಮೂಲ ಗ್ರಂಥವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ವಿವರಣೆ ಹೇಳೋದು ತಾತ್ಪರ್ಯ ಏನಪ್ಪ, ಅದು ನಮ್ಮ ಮನಸ್ಸಿಗೆ ಮುಟ್ಲಿ, ಮನಸ್ಸಿಗೆ ನಾಟ್ಲಿ, ನಾವು ಜೀವನದಲ್ಲಿ ಎಲ್ಲಿ ತಪ್ಪುತ್ತಾ ಇದ್ದೀವಿ, ಆ ಗ್ರಂಥಗಳಿರೋ ಸಮಾಸಗಳಲ್ಲಿರುವ ಶ್ಲೋಕಗಳು ನಮಗೆ ಓವಿಗಳು ನಮಗೆ ಡೈರೆಕ್ಟಾಗಿ ಓದಿದ್ರೆ ತಿಳಿಯೋದಿಲ್ಲ ಅಂದ್ಬಿಟ್ಟು ಆ ಸಂತರು ಸತ್ಪುರುಷರು ಇನ್ನೂ ಅದನ್ನು ಸಹಜವಾಗಿ ಭಾಷ್ಯಾಕಾರ ಮಾಡಿ ಅದನ್ನು ನಮಗೆ ತಿಳಿ ಹೇಳಿದ್ಮೇಲೆ ನಾವೇನು ಮಾಡಬೇಕು? ಇದು ನನ್ನ ಮನಸ್ಸಿಗೆ ಮುಟ್ಟುತ್ತಪ್ಪ, ಅವ್ರು ಹೇಳಿದ್ದು ನನಗೆ ನಿಜವಾಗಿಯೂ ನಾನು ತಪ್ಪೆಲ್ಲಿ ಮಾಡ್ತಿದ್ದೀನಿ ಅನ್ನೋದು ಅರಿವಾಯ್ತಂದಮೇಲೆ ಮೂಲ ಗ್ರಂಥವನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೋಬೇಕು. ಸತತವಾಗಿ ಅದರದ್ದ ಚಿಂತನ, ಮನನ, ಪಾರಾಯಣಗಳನ್ನು ಮಾಡಿ ಅರ್ಥ ಒಮ್ಮೆ ತಿಳಿತು ನನಗೆ, ಮತ್ತು ನಾನೇನು ಮಾಡಬೇಕು? ಅರ್ಥ ತಿಳಿದ್ಮೇಲೆ ಆ ಸದ್ಗ್ರಂಥದ ಮೂಲ ಗ್ರಂಥ ತಾಯಿ ಹಾಲು ಥರ ಇದ್ದರೆ ಭಾಷ್ಯಾಕಾರದ ವಿವರಣೆ ಏನಿರುತ್ತೋ ಅದು ದಾಯಿಮಾ ಅಂತಾರೆ. ಯಾರು ದಾಯಿಮಾ ಸಾಕ್ತಾಳೋ ಆಕೆ ಹಾಲಿನಂತೆ ಇರುತ್ತೆ. ಅದಕ್ಕೆ ವ್ಯತ್ಯಾಸ ನೋಡಿ ನಾವು ಅದನ್ನು ತಿಳ್ಕೋಬೇಕು. ಎಷ್ಟು ಜನರಲ್ಲಿ ವಾಚನವೂ ಕೂಡ ಒಂದು ಏನಿರ್ತಪ್ಪ ವ್ಯಸನವಾಗಿರುತ್ತದೆ. ಸುಮ್ಮನೆ ಓದುತ್ತಾ ಕೂಡಿರುವುದರಲ್ಲಿ ಲಾಭವಿಲ್ಲ. ಸುಮ್ಮನೆ ಒಬ್ಬರಿಗೆ ಅಡಿಕ್ಷನ್ ಇರುತ್ತೆ, ಏನು ಚಲೋ ಬೈ ಕುಚಿನಿಕನ ಕೆಲವರು ಓದೋದು ಹವ್ಯಾಸ ಇರುತ್ತೆ, ಸುಮ್ಮನೆ ಹೋಗ್ತಿರ್ತಾರೆ, ಸುಮ್ಮನೆ ಓದ್ಕೋತಿರೋದು. ಆಮೇಲೆ 4-6 ಜನಕ್ಕೆ ಇದನ್ನು ಓದಿದ್ದೆ ಅದನ್ನು ಓದಿದ್ದೆ ಹೇಳೋದು, ಅದು ಉಪಯೋಗ ಆಗೋದಿಲ್ಲ, ಲಾಭ ಆಗೋದಿಲ್ಲ. ಓದಿದ್ದನ್ನು ಆಚರಣೆಯಲ್ಲಿ ತಂದರೆ ಮಾತ್ರ ಲಾಭ ಆಗುತ್ತೆ ವಿನಃ ಸುಮ್ಮನೆ ಕೇವಲ ಅದು ಗ್ರಂಥ ಹೆಂಗೆ ಒಂದು ಮ್ಯಾಗ್ಝಿನ್ ಓದ್ದಂಗೆ ಅಥವಾ ಒಂದು ಕಾಮಿಕ್ ಓದ್ದಂಗೆ ಅಥವಾ ಒಂದು ಕಾದಂಬರಿ ಓದ್ದಂಗೆ ಆಗುತ್ತೆ. ಕೇವಲ ವಾಚನದಿಂದ ಏನೂ ಸಾಧಿಸುವುದಿಲ್ಲ. ಓದಿದ್ದಷ್ಟು ಮಾನಸಿಕ ಗೊಂದಲವೇ ಉಂಟಾಗುತ್ತದೆ. ಯಾರು ಓದಬೇಕು ಅಂತ ಕೇಳ್ತಿದ್ದಾರೆ. ಯಾರಿಗೆ ಅದನ್ನು ಅರ್ಗಿಸಿಕೊಳ್ಳುವ ಶಕ್ತಿ ಇರುತ್ತದೆಯೋ ಅವರು ಓದಬೇಕು. ಓದಿದ್ದನ್ನು ಅರ್ಗಿಸ್ಕೋಬೇಕು. ಅವರು ಏನೇನು ಹೇಳ್ತಿದ್ದಾರಪ್ಪ, ಈ ಉಪನಿಷತ್ತು, ವೇದಾಂತ, ಈ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿದ್ದಾರೆ, ದಾಸಬೋಧ, ಅದು ಇದು, ಇದನ್ನೆಲ್ಲ ಯಾರು ಓದಬೇಕಪ್ಪ? ಯಾರಿಗೆ ಅದನ್ನು ಅರ್ಗಿಸ್ಕೊಳ್ಳೋದು ಅಂದರೆ ಏನಪ್ಪ ತಾತ್ಪರ್ಯ? ಅದನ್ನು ನಮ್ಮ ಜೀವನದಲ್ಲಿ ಅಕ್ಷರಶಃ ಅವ್ರು ಹೇಳಿದಂತೆ, ಸಮರ್ಥರು ಹೇಳಿದಂತೆ ಪಾಲನೆ ಮಾಡೋದು, ಮಹಾರಾಜರು ಹೇಳಿದಂತೆ ಪಾಲನೆ ಮಾಡೋದು, ಅಕ್ಷರಶಃ ಅದನ್ನು ಜೀರ್ಣಿಸ್ಕೊಳ್ಳೋದು ಅಂತಾರೆ. ಉಳಿದವರು ಬಹಳ ಓದಬಾರದು. ಅದನ್ನು ತಲೆ ಕೆಡಿಸ್ಕೋಬಾರ್ದು. ಅಯ್ಯೋ ಈ ದೊಡ್ಡ ದೊಡ್ಡ ಗ್ರಂಥ ಹೆಂಗೆ ಓದಲಿಕ್ಕೆ ಹೋಗಬಾರ್ದು. ಅದರಲ್ಲಿಯ ವರ್ತಮಾನ ಪತ್ರ ಓದುತ್ತಾ ಸಮಯ ಕಳೆಯುವುದೆಂದರೆ ನಾವಾಗಿಯೇ ಜಗತ್ತನ್ನು ಮನೆಗೆ ತಂದಂತೆ. ವರ್ತಮಾನ ಪತ್ರ ಏನಪ್ಪ, ಅಲ್ಲಿ ಇಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ವರ್ತಮಾನ ಪತ್ರದಲ್ಲಿ ನೆಗೆಟಿವ್ ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ. ನೆಗೆಟಿವ್ ಊರ್ಜಾನೇ ನಮ್ಮ ಮನೆಗೆ ತರ್ತೀವಿ. ಎಲ್ಲರೂ ಇಡೀ ಜಗತ್ತನ್ನ ಮೋದಿಯಿಂದ ಹಿಡಿದು ಎಲ್ಲರೂ ನಮ್ಮ ಮನೆಯಲ್ಲಿ ಇರ್ತಾರೆ. ಬೆಳಗ್ಗೆ ಮುಂಜಾನೆಯಲ್ಲಿ ನಾವೇನು ಅನ್ಕೋತೀವಿ, ಭ್ರಮೆ, ಮೋದಿಜಿ ಡೆಲ್ಲಿದಲ್ಲಿ ಇರ್ತಾರೆ. ಮೋದಿಜಿ ಡೆಲ್ಲಿಯಲ್ಲಿರೋದಿಲ್ಲ, ನಮ್ಮ ಮನೆಯಲ್ಲಿ ಇರ್ತಾರೆ. ವರ್ತಮಾನ ಪತ್ರದ ಮುಖಾಂತರ ಇಡೀ ಜಗತ್ತು ನಮ್ಮ ಮನೆಯಲ್ಲಿ ಬಂದಿದೆ. ಕಳ್ಳರು, ಸುಳ್ಳರು, ಅವರ್ಯಾರೋ ಪಾಪಿಸ್ಟ್ರು, ಅವರು ಯಾರೋ ಆ್ಯಕ್ಟಿವಿಸ್ಟು, NGOನವರು, ಅವರೇನೋ ಒಳ್ಳೆ ಕೆಲಸ ಮಾಡಿದ್ರು, ಯಾರೋ ದೇವಸ್ಥಾನದಲ್ಲಿ ಏನೋ ಆಯಿತು, ಇದ್ದು ಎಲ್ಲರೂ ಇಡೀ ಜಗತ್ತು ನಮ್ಮ ಮನೆಯಲ್ಲಿ ಇರುತ್ತೆ ವರ್ತಮಾನ ಪತ್ರದ
ಮುಖಾಂತರ ಅದಕ್ಕೆ ಅದನ್ನು ಓದಲಿಕ್ಕೆ ಹೋಗಬಾರ್ದು ಬೆಳಗ್ಗೆ. ಯಾಕೆಂದರೆ ನೆಗೆಟಿವ್ ಇನ್ಫಾರ್ಮೇಷನಿಂದ ನೆಗೆಟಿವ್ ಊರ್ಜಾ ಚಿತ್ತದ ಮೇಲೆ ಪುನಃ ಸ್ಥಾಪನೆ ಆಗುತ್ತೆ. ಓದಿದ್ದರ ಮನನವಾಗಬೇಕು, ಮನನವಾಗಿದ್ದರಿಂದ ಅದು ನಮ್ಮ ರಕ್ತದಲ್ಲಿ ಸೇರುತ್ತದೆ. ರಕ್ತದಲ್ಲಿ ಸೇರಬೇಕದು. ಓದಿದ್ದನ್ನು ಮನನ ಮಾಡ್ಕೊಂಡಿದ್ದು ರಕ್ತದ ಕಣಕಣಗಳಲ್ಲಿ ಹೆಂಗೆ ಈಗ ಊಟ ಮಾಡಿದ್ದೆಲ್ಲ ರಕ್ತ ಆಗತ್ತೋ ಹಾಗೆ ಏನು ಸದ್ಗ್ರಂಥ ವಾಚನ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ, ಪಠಣ ಮಾಡ್ತೀವಿ, ಅದೆಲ್ಲ ರಕ್ತಗತವಾಗಬೇಕು. ರಕ್ತದ ಕಣಕಣಗಳಲ್ಲಿ ಸಮರ್ಥರಿರಬೇಕು. ರಕ್ತದ ಕಣಕಣಗಳಲ್ಲಿ ಮಹಾರಾಜರಿರಬೇಕು. ರಕ್ತದ ಕಣಕಣಗಳಲ್ಲಿ ಜ್ಞಾನೇಶ್ವರ ಮಹಾರಾಜರು ತುಂಬೋಬೇಕು, ತುಕಾರಾಮ್ ಮಹಾರಾಜರು ತುಂಬಬೇಕು. ಎದ್ದು ಕೂಡಲೇ ಅವ್ರು ಹೇಳಿದ್ದೆ ಹೆಂಗೆ ಮನೆ ಮಠ ಎಲ್ಲ ಬಿಟ್ಟು ಅವರು ಹರಿ ಹರಿ ಪಾಂಡುರಂಗ ಪಾಂಡುರಂಗ ಅಂತಿದ್ರು. ಹಾಗೆ ನಮ್ಮ ಮನಸ್ಸಿನಲ್ಲಿ ಯತ್ಕಿಂಚಿತವಾಗೂ ಸದ್ಗುರು ಮೇಲೆ ಸಂಶಯ ಬರ್ದಲೇ ಅವನು ಹೇಳಿದ್ದ ನುಡಿಗಳಲ್ಲಿ ಅವನು ಹಾಕ್ಕೊಟ್ಟಿದ್ದ ಹಾದಿಯಲ್ಲೇ ನಾವು ಜೀವನವನ್ನು ನಡೆಸಬೇಕು. ವಾಚನ ಹಾಗೂ ಸಾಧನೆ ಎರಡೂ ಕೂಡೆಯೇ ನಡೆಯಬೇಕು. ಎರಡೂ ಜೊತೆಗೆ ನಡೀತಾ ಇರಬೇಕು. ಒಂದು ಹಿಂದೆ ಒಂದು ಮುಂದೆ ಹೋಗಬಾರದು. ಅಂದರೆ ಮಾತ್ರ ಸಾಧಕನಿಗೆ ಓದಿದ್ದರ ನಿಜವಾದ ಅರ್ಥ ತಿಳಿಯುತ್ತದೆ ಹಾಗೂ ಆನಂದವಾಗುತ್ತದೆ. ಸಾಧನೆ ಹಾಗೂ ವಾಚನ ಇದ್ದಿದ್ದರೆ ಸಾಧಕನು ಎಂದೂ ಹಿಂದೆ ಬೀಳುವುದಿಲ್ಲ. ಉಪನಿಷತ್ತು, ಭಗವದ್ಗೀತೆ, ಯೋಗ ವಾಸಿಷ್ಠಗಳಂಥ ವೇದಾಂತಪೂರ್ಣ ಗ್ರಂಥಗಳನ್ನು ಓದುವುದು ಹಾಗೂ ತಿಳಿದುಕೊಳ್ಳುವುದು ನಮ್ಮ ಉಪಾಸನೆಗೆ ಅವಶ್ಯವಿರುತ್ತದೆ. ಇಂಥ ವೇದಾಂತಪೂರ್ಣ ಭಕ್ತಿಗೆ ಜೋಡಣೆ ನಾವು ಭಕ್ತಿಯಲ್ಲಿ ಕೀರ್ತನೆ ಮಾಡ್ತೀವಿ, ಮತ್ತು ಈ ಕಥೆಗಳನ್ನು ಶ್ರವಣ ಮಾಡ್ತೀವಿ, ಯಾರು ಭಕ್ತರಿದ್ದಾರೋ ಅವರ ಆಖ್ಯಾನಗಳನ್ನು ಕೇಳ್ತೀವಿ. ಅದರ ಜೊತೆಗೆ ಜೋಡಣೆಗೆ ಭಕ್ತಿ ಜೊತೆ ಜ್ಞಾನನೂ ಬೇಕು. ಇನ್ನೂ ಒಂದು ಮಟ್ಟ ನಾವು ಮೇಲೆ ಹೇಳಬೇಕಪ್ಪ, ಈ ಜಗತ್ತಿನ ಸ್ವರೂಪ ತಿಳ್ಕೋಬೇಕು ಅಂದರೆ ಉಪನಿಷತ್ಗಳು ಮತ್ತು ಭಗವದ್ಗೀತಾ, ಯೋಗ ವಾಸಿಷ್ಠ ಇಂಥ ವೇದಾಂತಪೂರ್ಣದ ನಾವು ಗ್ರಂಥವನ್ನು ಓದಬೇಕು. ಗೀತೆಯು ಎಲ್ಲ ಗ್ರಂಥಗಳ ತಾಯಿಯಾಗಿರುತ್ತದೆ. ಪ್ರವೃತ್ತಿ ಹಾಗೂ ನಿವೃತ್ತಿ, ಕರ್ಮಯೋಗ ಹಾಗೂ ಕರ್ಮ ಸನ್ಯಾಸ ಇವುಗಳ ಸಮನ್ವಯ ಮಾಡುವುದಕ್ಕಾಗಿಯೇ ಗೀತೆ ಹೇಳಿಟ್ಟಿರುತ್ತಾರೆ ಎಂಬುದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಅದನ್ನು ಓದಬೇಕು. ವೇದಾಂತವನ್ನು ಆಚರಣೆಯಲ್ಲಿ ತರದ ಹೊರತಾಗೆ ಅದರ ಉಪಯೋಗವಾಗುವುದಿಲ್ಲ. ವೇದಾಂತ ಅಂದರೆ ಏನು ಜ್ಞಾನ ಇದೆಯೋ ಆ ಜ್ಞಾನ ನಮ್ಮ ರಕ್ತದಲ್ಲಿ ಕರಗತ ಆಗಬೇಕು. ಅದು ಜೀವನದಲ್ಲಿ ಪ್ರತಿಯೊಂದು ನೀವು ಮಾಡೋದು ಒಂದು ಕೃತಿಯಲ್ಲಿ ಕಾಣಿಸ್ಬೇಕು, ನೀವು ಹೆಂಗಿದ್ದೀರಪ್ಪ ಅಂತ. ಭಕ್ತಿ, ಜ್ಞಾನ, ವೈರಾಗ್ಯ ಸಂಪೂರ್ಣರಾಗಿದ್ದಾರೆ ಅನ್ನೋದು ಕಂಡಾಗ ಮಾತ್ರ ಅದು ಉಪಯೋಗಕ್ಕೆ ಬರುತ್ತದೆ. ಹಿತಕಾರಕವಾದ ವಿಚಾರಗಳನ್ನು ನಾವು ಆಚರಣೆಯಲ್ಲಿ ತರಲಿಕ್ಕೇ ಬೇಕು. ಉದಾಹರಣೆಗೆ ನಾವು ಒಂದು ಊರಿಗೆ ಹೊರಟಿರುತ್ತೇವೆ ಹಾಗೂ ರಾಜಮಾರ್ಗದಿಂದ ನಡೆಯುತ್ತಿರುತ್ತೇವೆ. ದಾರಿಯಲ್ಲಿ ಆ ಭಾಗದ ಪರಿಚಯ ಇರುವ ಮನುಷ್ಯನು ಭೇಟಿಯಾದನು ಹಾಗೂ ನಮಗೆ ಸಮೀಪವಾಗುವ ಕಾಲದಾರಿಯನ್ನು ತೋರಿಸಿದನು. ದಾರಿಯಲ್ಲಿ ನಮ್ಗೆ ಯಾರೋ ಭೇಟಿ ಆಗ್ತಾರೆ, ನಾವು ಯಾರಿಗೋ ಒಂದು ಊರಿಗೆ ಹೋಗ್ತಿದ್ದೀವಿ, ದಾರಿಯಲ್ಲಿ ಯಾರೋ ನಮಗೆ ಸಿಗ್ತಾರೆ, ನಾವು ರಾಜಮಾರ್ಗದಲ್ಲಿ ಹೋಗ್ತಿದ್ದೀವಿ, ಹೈವೇದಲ್ಲಿ ಹೋಗ್ತಿದ್ದೀವಿ, ಅವಾಗ ದಾರಿಯಲ್ಲಿ ಯಾರೋ ಸಿಕ್ಕಿ ಈ ಸಮೀಪದಲ್ಲಿ ಒಂದು ಟರ್ನ್ ತೊಗೊಳ್ರಪ್ಪ, ಇಲ್ಲೇ ನೀವು ಸಮೀಪದಲ್ಲಿ ಈ ರೋಡಲ್ಲಿ ಹೋದರೆ ಬೇಗ ಮುಟ್ತೀರಾ ಅಂತ ತೋರಿಸ್ತಾರೆ. ಆ ಕಾಲದಾರಿಯನ್ನು ನಾವು ನಮ್ಮ ಊರಿಗೆ ಬೇಗನೆ ಮುಟ್ಟುತ್ತೇವೆ, ಆ ಕಾಲದಾರಿಯಿಂದ ಬೇಗನೆ ಮುಟ್ಟುತ್ತೇವೆ. ಅದರಂತೆ ಉಪಾಸನೆಯ ಮಾರ್ಗದಲ್ಲಿ ನಮ್ಮ ದೋಷಗಳು ನಮಗೆ ಕಾಣುವುದಿಲ್ಲ ಹಾಗೂ ಮನಸ್ಸು ನಿಯಂತ್ರಣದಲ್ಲಿ ಬರುವುದಿಲ್ಲ. ಇಂಥ ಸಮಯದಲ್ಲಿ ಭಗವದ್ಗೀತೆಯಂಥ ಗ್ರಂಥ ವಾಚನ ಮಾಡುವವರಿಂದ ನಮ್ಮ ದೋಷಗಳು ನಮಗೆ ತಿಳಿಯುತ್ತವೆ. ಕಾಲ್ದಾರಿಯಿಂದ ಹೆಂಗೆ ನಮಗೆ ಸಮೀಪ ಆಗುತ್ತೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಪರಮಾರ್ಥದಲ್ಲಿ ನಮ್ಮ ಸಾಧಕರಾಗಿ ನಾವು ಆ ಒಂದು ಪಥವನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ದೋಷ ನಮಗೆ ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡಬೇಕಪ್ಪ? ಅವಾಗ ಈ ಭಗವದ್ಗೀತೆ ಏನಿದೆಯೋ ಈ ವಾಚನ ಮಾಡಿ ನಮ್ಮ ದೋಷ ನಾವೆಲ್ಲಿ ತಪ್ತಾ ಇದ್ದೀವಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ದ, ಅರ್ಜುನನಿಗೆ ಗೊಂದಲ ಆಯಿತು,
ಇಲ್ಲಪ್ಪ ನಾನು 6 ಅಧ್ಯಾಯ ಹೇಳಿದ್ರೂ ಕೂಡ ಅವನಿಗೆ ಇನ್ನೂ ಗೊಂದಲ ಉಂಟಾಗಿ, ಇಲ್ಲಪ್ಪ ಕೇಶವ್ ನಾನು ಹೆಂಗೆ ಮಾಡಲಪ್ಪ, ಇವರೆಲ್ಲ ನೋಡ್ರಪ್ಪ ನನ್ನ ಅಜ್ಜ ಇದ್ದಾರೆ, ನನ್ನ ಕುಲಗುರು ಇದ್ದಾರೆ, ನನ್ನ ಗುರು ಇದ್ದಾರೆ, ನನ್ನ ತಮ್ಮಂದ್ರು ಇದ್ದಾರೆ, ಇವರೆಲ್ಲ ಹೊಡೆದು ನಾನು ಹೆಂಗೆ ಹಾಕ್ಲಪ್ಪ. ಪುನಃ ಕೃಷ್ಣ ಏನಂದ, ಅಯ್ಯೋ ಪಾಪ ಇದಕ್ಕೆ ಇದನ್ನಲಿಲ್ಲ, ಬುದ್ಧು ಇದೆಯಾ ಬೇವಕೂಫ್ ಇದೆಯಾ ಅಂತ ಹೇಳಲಿಲ್ಲ. ಆಯಿತು, ಅದಕ್ಕೆ ಅವನು ಏನು ಹೇಳ್ದ ಕೃಷ್ಣ ಅವನಿಗೆ, ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಸಂಶಯಂ ಮಹಾಬಾಹೋ, ಹೇ ಮಹಾಬಾಹೋ, ಮರಿಬೇಡಪ್ಪ ನೀನು ಯಾರಿದೆಯಾ, ಮಹಾಬಾಹೋ ಕ್ಷತ್ರಿಯ, ನಿನ್ನ ಧರ್ಮವನ್ನು ನಿಭಾಯಿಸಬೇಕು. ಇಲ್ಲಿ ಬಂದಾಗ ನೀನು ಆಪ್ತೇಷ್ಟರು ಅವರು ಇವರು ಅಂದ್ಕೊಂಡು ನೀನು ಇದರಲ್ಲಿ ಮಾಯಾಮೋಹದಲ್ಲಿ ಸಿಕ್ಕಾಕೋಬೇಡ. ಈ ಮನಸ್ಸನ್ನು ನಿಗ್ರಹ ತರೋದು ಭಾಳ ಕಷ್ಟ ಇದೆ, ನಾನು ಒಪ್ಕೋತೀನಿ. ಅಸಂಶಯಂ, ಸಂಶಯವೇ ಇಲ್ಲ. ಆದರೆ ಕೋಟ್ ಆ್ಯಂಡ್ ಕೋಟ್ ಏನು ಹೇಳ್ತಾರೆ, ಅಭ್ಯಾಸೇನ ತು ಕೌಂತೆ, ಅಭ್ಯಾಸ ಮಾಡಲೇಬೇಕು ನೀನು. ಮನಸ್ಸು ಹರಿದಾಳಕ್ಕೆ ಹೊರಗಡೆ ಹೋಯ್ತು, ವಾಪಸ್ ತಗೊಂಬ. ಮನಸ್ಸು ಹರಿದಾಳಕ್ಕೆ ಹೊರಗಡೆ ಹೋಯ್ತು, ವಾಪಸ್ ನಾಮಸ್ಮರಣೆ ತಗೊಂಬ. ಹಾಗೆಯೇ ನೀನು ತಿಳ್ಕೊಬೇಡ, ನೀನು ಒಂದು ನಿಮಿತ್ತ ಮಾತ್ರವಿದೆಯಾ ಇಲ್ಲಿ ಬಾಣ ಬಿಡಲಿಕ್ಕೆ. ಆ ಬಾಣ ಹಿಡ್ಕೊಂಡಿದೆ ನಿನ್ನ ಕೈ, ಕ್ರಿಯಾ ಮಾಡ್ತಾ ಇದೆ. ಬಾಣ ಬಿಡಿಸೋನು ಯಾರು? ನಾನು ಹಿಂದೆ ನಿಂತು ಬಿಟ್ಟು ಬಾಣ ಬಿಡಿಸ್ತಾ ಇದ್ದೀನಿ ಅವರಿಗೆಲ್ಲ. ಯಾಕೆಂದರೆ ಅವರೆಲ್ಲ ಅಧರ್ಮವನ್ನು ಹೊಂದಿದ್ದಾರೆ ಅಂದ್ಬಿಟ್ಟು ಬೋಧನೆ ಮಾಡಿದಾಗ ಮತ್ತೆ ಪುನಃ ಅರ್ಜುನನಿಗೆ ಮತ್ತಿನ್ನೊಂದು ಬಾಗಿಲು ತೆರೆದು ಅವನ ಜ್ಞಾನ ಕಳಚಿ ಹೋಗುತ್ತೆ. ಅದಕ್ಕೆ ಭಗವದ್ಗೀತೆ ಓದಿದಾಗ ನಮ್ಮ ದೋಷ ಏನಿದೆ ನಮಗೆ ಗೊತ್ತಾಗುತ್ತೆ. ಬೇರೆಯವ್ರಿಗೆ ಬಿಟ್ಟು ಹಾಕೋಣ, ಫಸ್ಟು ನಮ್ಮದೇ ನಮ್ಮ ದೋಷನ ನೋಡ್ಕೊಳ್ಳೋಣ. ಅಲ್ಲದೆ ನಮ್ಮ ತಪ್ಪುಗಳು ನಮಗೆ ತಿಳಿಯುತ್ತದೆ, ಆದ್ದರಿಂದ ನಾವು ಬೇಗನೆ ಸುಧಾರಿಸುತ್ತೇವೆ. ಬೇರೆಯವ್ರ ದೋಷ ಬೇಡ, ಬೇರೆಯವ್ರು ಏನು ಮಾಡ್ತಾರೆ ಬೇಡ, ಬೇರೆಯವ್ರು ನೋಡೇ ನಾವು ಇವತ್ತು ತನಕ ಹಾಳಾಗಿರೋದು. ಅದಕ್ಕೆ ಅವರನ್ನು ನೋಡಿದ್ರೆ ನನ್ನಲ್ಲಿ ಈ ದೋಷ ಇದೆ, ಹೌದು ನಾನು ಮಾತಾಡ್ತೀನಿ ನನಗೆ ಭಾಳ ಮಾತಾಡೋದು ಹವ್ಯಾಸ ಇದೆ, ಬೇಡಪ್ಪ ಇನ್ಮೇಲಿಂದ ಈ ಮಾತು ಕಡಿಮೆ ಮಾಡೋಣ, ಆ ಮಾತು ಕಡಿಮೆ ಮಾಡೋಣ, ಇದು ಬೇಡ ಅದು ಬೇಡ ಅಂದಾಗ ಏನಾಗುತ್ತಪ್ಪ, ಮನಸ್ಸು ತಾನೇ ಒಳಗೆ ಹೋಗಿ ಆ ಧ್ಯಾನ ಸ್ವರೂಪ ಹೊಂದುತ್ತಾ ಹೋಗುತ್ತೆ. ಇಂದಿನ ಬೋಧವಚನ, ಪೋಥಿ ಏತಕ್ಕಾಗಿ ಓದಬೇಕು, ಸಾಧ್ಯವೇನು ಸಾಧನವೇನು ಎಂಬುದನ್ನು ತಿಳಿದುಕೊಂಡು ಅದರಂತೆ ಆಚರಿಸಲು. ಸಾಧ್ಯವೇನು? ಸಾಧ್ಯ ಪರಮಾತ್ಮ, ಅದಕ್ಕೆ ಸಾಧನಗಳೆಲ್ಲ ಕೊಟ್ಟುಬಿಟ್ಟಿದ್ದಾರೆ. ಸದ್ಗ್ರಂಥ ವಾಚನ, ಪಾರಾಯಣ, ಸಪ್ತಾಹ ಮಾಡೋದು, ಸ್ತೋತ್ರ ಪಠಣೆ ಮಾಡೋದು, ಜಪತಪಾದಿ ನೇಮನಿಷ್ಠೆಗಳನ್ನು ಮಾಡೋದು, ಇವೆಲ್ಲ ಸಾಧನೆ. ಸಾಧ್ಯ ಯಾರು? ಪರಮಾತ್ಮ. ಈ ಸಾಧನೆ ಮುಖಾಂತರ ನಾವು ಅಸಾಧ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಶ್ರೀ ಮಹಾರಾಜರು ಇಂದಿನ ನಮಗೆ ಆ ವಾಚನದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವು ಎಲ್ಲರೂ ಸೇರಿ ವಾಚನವನ್ನು ಮಾಡಿ, ಶ್ರವಣ ಮಾಡಿ, ಚಿಂತನ ಮಾಡಿ, ಅದನ್ನು ಪುನಃ ಮನನ ಮಾಡಿ ಜೀವನದಲ್ಲಿ ಕೃತಿಯಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.